ನಾವು ಬಹುಶಃ ಮೂವರು ಬೇರೆ ಬೇರೆ ಹೇಳ್ತಿದ್ರೆ ನಾವು ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ. ಬೇರೆ ಬೇರೆ ಯಾಕೆ ಆದ್ವಿ ಅಂದ್ರೆ ಅದು ಧರ್ಮಗಳ ಆದ ನಂತರ ಅದರೊಳಗೆ ಒಂದಿಷ್ಟು ಏನೋ ಕಟ್ಟಳೆಗಳನ್ನ, ಯಾಕಂದ್ರೆ ಒಂದು ಧರ್ಮ ಅಂದ ತಕ್ಷಣ ಅದಕ್ಕೇನಾಗುತ್ತೆ, ಒಂದಿಷ್ಟು ಕಟ್ಟಳೆಗಳು, ಒಂದಿಷ್ಟು ಏನೋ ಪೂಜಾ ವಿಧಾನಗಳು, ಅವು ಇವು ಸಂಸ್ಕಾರಗಳು ಎಲ್ಲವೂ ಬಂದು ಸೇರ್ಕತ್ತವೆ. ಸೊ ಈಗ ನಾನು ಮಾಡೋ ಸಂಸ್ಕಾರಗಳು ನೀವು ಮಾಡಲ್ಲ, ಹಾಗಾಗಿ ನಾವು ನೀವು ಬೇರೆ ಅಂತ. ಉದಾಹರಣೆ ನಮ್ಮ ಮನೇಲೆ ನಮ್ಮ ಸೋದರತ್ತೆ, ನನ್ನ ತಾಯಿ ತಂಗಿ, ನನ್ನ ತಂದೆ ತಂಗಿ, ಸ್ವಂತ ತಂಗಿ, ಅವರು ಪಾಪ ನಮ್ಮ ಮಾವ ಇದ್ರು, ತೀರೋದ್ರು, ಅವ್ರಿಗೇನೋ ಸಮಸ್ಯೆ ಆಯ್ತು ಪಾಪ. ಅವರು ಬಹಳ ಕಷ್ಟ, ಬಹಳ ಬಡತನದಲ್ಲಿದ್ರು. ಕೊನೆಗೆ ಅವ್ರ ಮಗನಿಗೆ ಕೆಲಸ ಸಿಕ್ತು. ಆ ಕೆಲಸ ಸಿಕ್ಕಿದ್ರಿಂದ ಅವರು ಫಿನಾನ್ಷಿಯಲಿ ಸ್ಟೇಬಲ್ ಆದ್ರು. ಆದ್ರೆ ಇವ್ರೇನಾಯ್ತಂದ್ರೆ ಪಾಪ ಚರ್ಚಿಗೆ ಕರ್ಕೊಂಡು ಹೋಗೋರು ಯಾರೋ ಬಂದು. ಇವ್ರಿಗೆ ಅನ್ಸ್ಬಿಡ್ತು, ನನಗೆ ಚರ್ಚಿಗೆ ಹೋದ್ಮೇಲೆ ನನಗೆ ಹಿಂಗೆ ಸರೋಯ್ತು ಅಂತೇಳಿ ಕ್ರಿಶ್ಚಿಯನ್ ಕನ್ವರ್ಟ್ ಆದ್ರು ಅವರು. ನಮ್ಮ ಮನೆಗೆ ಬಂದ್ರೆ ಈಗ್ಲೂ ಕೂಡ ಅವ್ರು ಊಟ ಮಾಡಲ್ಲ. ಯಾಕೆ ಅಂದ್ರೆ ನೀವು ಶೈತಾನ್ಗಳಿಗೆ ಪೂಜೆ ಮಾಡ್ತೀರಿ ಅಂತ. ನಮ್ ತಾಯಿ ಪಾಪ ಅವರು ಮನೇಲಿ ದೇವ್ರ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅಂದ್ರೆ ನೋಡಿ ಅವ್ರಿಗೆ ಅದು ಯಾವ ತರ ಎಲ್ಲಿಂದ ಬಂತು ಅವ್ರಿಗೆ, ಅಲ್ಲಿ ಯಾರು ಬೋಧನೆ ಮಾಡದ್ನಲ್ಲ ಅವನಿಂದ ಬಂದಿದ್ದು. ಅವ್ರು ಹೇಳೋದು ಜೀಸಸ್ ಎಲ್ಲರೂ ಸಮಾನರು ಅಂತ ಹೇಳಿದಾರೆ ಅಂತ ಹೇಳ್ಬೇಕಾಗಿದ್ದವನು. ಹೇಳ್ತಾರಲ್ಲ, ಜೀಸಸ್ ಹೇಳ್ತಾರೆ, ಇವನು ಈ ಓಷ ಅದನ್ನ ಹೇಳ್ತಾರೆ. ಜೀಸಸ್ ಹೇಳ್ದ ಲವ್ ದೈ ಯುವರ್ ನೈಬರ್ ಅಂತ, ಆದ್ರೆ ಅಮೆರಿಕ ಬಾಂಬ್ ದೈ ಯುವರ್ ನೈಬರ್ ಅಂತ ಇದೆಯಲ್ಲ. ಅಮೆರಿಕ ಕ್ರಿಶ್ಚಿಯನ್ ದೇಶ, ನಾವು ಜೀಸಸ್ ಅನ್ನು ನಂಬೋರು ಅಂತ ಹೇಳ್ತಾರೆ. ಜೀಸಸ್ ಸೇಸ್ ದಟ್ ಯು ಲವ್ ದೈ ಯುವರ್ ನೈಬರ್ ಅಂತ. ಖಂಡಿತ ಲವ್ ದೈ ಯುವರ್ ನಂಬರ್, ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸಿ ಅಂತಾರೆ. ಆದ್ರೆ ಅಮೆರಿಕ ನಿಮ್ಮ ನೆರೆಹೊರೆಯವರ ಮೇಲೆ ಬಾಂಬ್ ಹಾಕಿ ಅಂತ ಬಾಂಬ್ ಹಾಕ್ತಾ ಇದಾರೆ. ಹೇಗೆ? ಹೌ ಕ್ಯಾನ್ ದೇ ಬಿಕಮ್ ಕ್ರಿಶ್ಚಿಯನ್? ನೀನು ಸಂಕೇತಗಳನ್ನ ಶಿಲುಬೆ ಹಾಕೊಳ್ಳೋದ್ರಿಂದ, ಓಂ ಅನ್ನೋದ್ರ ಹಾಕೊಳ್ಳೋದ್ರಿಂದ, ಅಥವಾ ಒಂದು ಟೋಪಿ ಹಾಕೊಳ್ಳೋದ್ರಿಂದ ನೀನು ಮುಸ್ಲಿಮು, ಕ್ರಿಶ್ಚಿಯನ್ ಅಥವಾ ಇನ್ನೊಂದು ಆಗೋದಿಲ್ಲ. ಪಾಲನೆ ಮಾಡೋದು. ಪಾಲನೆ ಅಂದ್ರೆ ಏನು? ಎಲ್ಲರಿಗೂ ಶುಭವಾಗುವಂಥದ್ದು, ಎಲ್ಲರಿಗೂ ಒಳ್ಳೇದಾಗುವಂಥದ್ದು, ಎಲ್ಲರಲ್ಲೂ ಮೈತ್ರಿಯನ್ನ, ಒಳ್ಳೇದನ್ನ, ಎಲ್ಲರನ್ನು ಬೆಸೆಯುವಂತ, ಇದನ್ನ ಧರ್ಮಗಳು ಮೂಲಭೂತವಾಗಿ ಎಲ್ಲಾ ಧರ್ಮಗಳಲ್ಲೂ ಇದೆ ಅಂಶ ಇದು. ಹಾಗೆಯೇ ಕೆಲವು ಕಲ್ಮಶಗಳು, ಹಾಗೆ ಕೆಲವು ನೆಗೆಟಿವಿಟಿಗಳು ಸೇರಿಸಿದ್ದಾರೆ. ಹಾಗೆ ಪ್ರದೀಪ್ ಹೇಳ್ದಂಗೆ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಅದರಲ್ಲಿರುವಂತ ಕಲ್ಮಶಗಳನ್ನ ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.